ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗಸ್ ಅವರು ಜಾಸ್ತಿನೂ ಭಾರತದ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ರಿಲೇಟೆಡ್ ದ ಸ್ಪೋರ್ಟ್ಸ್ ಮಿನಿಸ್ಟ್ರಿ ಹ್ಯಾಸ್ ಔಟ್ಲೈನ್ಡ್ ಇಟ್ಸ್ ಪಾಲಿಸಿ ರಿಗಾರ್ಡಿಂಗ್ ಇಂಟರ್ನ್ಯಾಷನಲ್ ಇವೆಂಟ್ ವೆನ್ ಇಟ್ ಕಮ್ಸ್ ಟು ಪಾಕಿಸ್ತಾನ್ ಅಂತ ಅಪ್ಡೇಟ್ ಬಂದಿದೆ. ಹೌದು ಬಂದಿದೆ ಇವಾಗ ಅಪ್ಡೇಟು. ಇಂಡಿಯನ್ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕಡೆಯಿಂದ ಆಗಿರುವಂಥ ಒಂದು ಬೇಗ ಚೇಂಜ್ ಇದು. ಏನು ಮುಂಚೆನೂ ಹಿಂಗೆ ಇತ್ತು, ಏನು ದೊಡ್ಡ ಹೆವಿ ಡ್ರಾಸ್ಟಿಕ್ ಚೇಂಜ್ ಆಗೋಗ್ಬಿಡಿದೆ ಅಂತ ಏನಿಲ್ಲ. ಬಟ್ ಇವಾಗ ಅಫಿಷಿಯಲಿ ಕನ್ಫರ್ಮ್ ಆಗಿದೆ. ಹಿಂದೆ ಅಫಿಷಿಯಲಿ ಕನ್ಫರ್ಮ್ ಆಗಿರಲಿಲ್ಲ. ಅಫಿಷಿಯಲಿ ಕನ್ಫರ್ಮ್ ಆಗಿರೋದು ಏನು ಅಂತಂದರೆ ಇಂಡಿಯಾ ಪಾಕಿಸ್ತಾನ್ ಅಗೇನ್ಸ್ಟು ಯಾವುದೇ ಮ್ಯಾಚ್ನ ಆಡ್ತಾ ಇಲ್ಲ, ಇದು ಕನ್ಫರ್ಮ್ ಆಗಿದೆ. ಅಂದರೆ ಶಾಖಕ್ಕೆ ಹೋಗ್ಬಿಡಿ. ಏಷ್ಯಾ ಕಪ್ ಇರುತ್ತಾ ಅಥವಾ ವರ್ಲ್ಡ್ ಕಪ್ ಇರುತ್ತಾ, ಅಲ್ಲಿ ಇವರಿಬ್ಬರು ಆಡೋದಿಲ್ವಾ, ಅಂದರೆ ಇಂಡಿಯಾ ಪಾಕಿಸ್ತಾನ ಆಡೋದಿಲ್ವಾ ಅಂತ ಕನ್ಫ್ಯೂಷನ್ ಇರುತ್ತೆ. ಸೊ ಇವಾಗ ಕೊಟ್ಟಿರೋ ಅಪ್ಡೇಟ್ ಏನು ಅಂತಂದರೆ ಯಾವುದೇ ಬೈಲ್ಯಾಟ್ರಲ್ ಸೀರೀಸು ಇರೋದಿಲ್ಲ. ಏನು ಫಸ್ಟ್ ಭಾರಿ ಬೈಲ್ಯಾಟ್ರಲ್ ಸೀರೀಸ್ ಆಡೋರು ನೋಡಿದ್ರು. ಲಾಸ್ಟ್ ಆಡಿರೋದು ಯಾವುದೋ ಜಮಾನ್ದಲ್ಲಿ ಆಡಿರೋದು 2012 ಅಂತ ಕಾಣಿಸುತ್ತೆ ಆಡಿರೋದು. ಅವಾಗಿಂದ ಆಡೇ ಇಲ್ಲ ಬೈಲ್ಯಾಟ್ರಲ್ ಸೀರೀಸ್ನ. ಸೊ ಏನು ಆಲ್ಮೋಸ್ಟ್ ಒಂದು 10 ವರ್ಷದ ಮೇಲೆ 12 ವರ್ಷ 13 ವರ್ಷನೇ ಆಗ್ತಾ ಬಂದಿದೆ ಬೈಲ್ಯಾಟ್ರಲ್ ಸೀರೀಸ್ನ ಆಗ್ಬಿಟ್ಟು. ಏನು ಅವಾಗಿದ್ದೇನೆ ಇವಾಗೂ ರಿಟೈನ್ ಆಗಿದೆ. ಅದೇನು ಸ್ಪೆಷಲ್ಲಾ ಅಂತ ಕೇಳ್ಬೋದು. ಸೊ ಇವಾಗ ಅಫಿಷಿಯಲಿ ಕನ್ಫರ್ಮ್ ಆಗಿದೆ ಅಷ್ಟೇ. ಯಾವುದೇ ಬೈಲ್ಯಾಟ್ರಲ್ ಸೀರೀಸ್ನ ಕ್ರಿಕೆಟ್ ಮಾತ್ರ ಅಂತಲ್ಲ, ಯಾವುದೇ ಸ್ಪೋರ್ಟಲ್ಲಿ ಹಾಕಿ ಆಗಿರ್ಬೋದು ಅಥವಾ ಬೇರೆ ಯಾವ್ದಾದ್ರು ಸ್ಪೋರ್ಟ್ ಆಗಿರ್ಬೋದು, ಯಾವುದನ್ನು ಕೂಡ ಆಡಂಗಿಲ್ಲ ಬೈಲ್ಯಾಟ್ರಲ್. ಇಲ್ಲಿ ಇವ್ರು ಹೋಗ್ಬಿಟ್ಟು ಅಲ್ಲಾಡೋದು, ಅವ್ರು ಬಂದ್ಬಿಟ್ಟು ಇಲ್ಲಾಡೋದು, ಬೈಲ್ಯಾಟ್ರಲ್ ಆಗಿ ಆಡಂಗಿಲ್ಲ. ಒಂದು ದೇಶದ ಮೇಲೆ ಇನ್ನೊಂದು ದೇಶ, ಎರಡೇ ದೇಶಗಳು ಸೇರಿಕೊಂಡು ಆಡೋಗಿಲ್ಲ ಅಂತ ಇವಾಗ ಅಫಿಷಿಯಲಿ ಕನ್ಫರ್ಮ್ ಆಗಿಬಿಟ್ಟು ಸೀಲ್ ಹೊಡೆದು ಸ್ಟ್ಯಾಂಪ್ ಹೊಡೆದ್ಬಿಟ್ಟು ಪ್ರಕಟ ಮಾಡಿಬಿಟ್ಟಿದ್ದಾರೆ. ಮುಂಚೆನೂ ಇದಿತ್ತು, ಬಟ್ ಸೀರೀಸ್ ಅನ್ನೋದು ಯಾವುದು ಡಿಕ್ಲೇರ್ ಆಗ್ತಾನೆ ಇಲ್ಲ 2012 ಆಚೆಗೆ. ಅದು ದೇಶಗಳ ಡಿಸ್ಪ್ಯೂಟಿಂದನೇ, ಪಾಲಿಟಿಕ್ಸು, ದೇಶಗಳ ಡಿಸ್ಪ್ಯೂಟು ಜೊತೆಗೆ ಅವ್ರು ಮಾಡುವಂಥ ಕುತಂತ್ರಗಳು, ಪಾಕಿಸ್ತಾನದವ್ರು ಮಾಡುವಂಥದ್ದು ಹಲ್ಕ ಕೆಲಸಗಳು. ಸೊ ಇದರಿಂದ ಕರೆಕ್ಟಾಗಿರುವಂಥ ಪರ್ಫೆಕ್ಟ್ ಆಗಿರುವಂಥ ಡಿಸಿಷನ್ನ ಇಂಡಿಯನ್ ಗೌರ್ಮೆಂಟು ತಗೊಂಡಿದೆ. ಆದರೆ ಬೈಲ್ಯಾಟ್ರಲ್ ಸೀರೀಸ್ಗಳನ್ನ ಹೊರತುಪಡಿಸಿ ಈ ದೊಡ್ಡ ಟೂರ್ನಮೆಂಟ್ಗಳೆಲ್ಲ ಏನಂತ ಬರುತ್ತೆ, ಮಲ್ಟಿ ನ್ಯಾಷನಲ್ ಟೂರ್ನಮೆಂಟ್ಸ್ಗಳೆಲ್ಲ ಏನು ಬರುತ್ತೆ, ಏಷ್ಯಾ ಕಪ್ ಆಗಿರ್ಬೋದು, ವರ್ಲ್ಡ್ ಕಪ್ ಆಗಿರ್ಬೋದು, ಇಂಥ ಮೆಗಾ ಕಾಂಟೆಸ್ಟ್ಗಳಲ್ಲಿ ಇನ್ವಾಲ್ವ್ ಆಗುತ್ತೆ ಇಂಡಿಯಾ ಪಾಕಿಸ್ತಾನ್ ಅಗೇನ್ಸ್ಟು ಆಡುತ್ತೆ ಅಂತ ಇವಾಗ ಅಫಿಷಿಯಲಿ ಕನ್ಫರ್ಮ್ ಆಗಿದೆ. ಬಾಯ್ಕಾಟು ಗೀಕಾಟು ಎಲ್ಲ ಮಾಡೋದಿಲ್ಲ. ಇಂಡಿಯಾ ಪಾಕಿಸ್ತಾನ ಮೇಲೆ ಏಷ್ಯಾ ಕಪ್ಪು ಆಡುತ್ತೆ, ವರ್ಲ್ಡ್ ಕಪ್ಪು ಆಡುತ್ತೆ, ಎಲ್ಲ ಕಪ್ಪು ಆಡುತ್ತೆ. ಅಂದರೆ ಟ್ರೋಫಿ ಅಂತ ಬಂದಾಗ ಚಾಂಪಿಯನ್ಸ್ ಟ್ರೋಫಿನೂ ಆಡುತ್ತೆ, ಎಲ್ಲದೂ ಆಡುತ್ತೆ. ಒಂದೇ ಗ್ರೂಪಲ್ಲಿ ಇರುತ್ತೆ. ಒಂದೇ ಗ್ರೂಪಲ್ಲಿ ಇರಬಾರ್ದು, ಚೇಂಜ್ ಮಾಡಿ ನಮ್ಮನ್ನು ಆ ಗ್ರೂಪ್ಗೆ ಹಾಕಿ ಈ ಗ್ರೂಪ್ ಹಾಕಿ ಅನ್ನೋಂಥದ್ದೆಲ್ಲ ಏನಿಲ್ಲ. ಒಂದೇ ಗ್ರೂಪಲ್ಲೇ ಆಡ್ತೀವಿ. ಮ್ಯಾಕ್ಸಿಮಮ್ ಎಷ್ಟು ಮ್ಯಾಚ್ ಇರುತ್ತೆ ಟೂರ್ನಮೆಂಟಲ್ಲಿ ಅಷ್ಟು ಮ್ಯಾಚ್ನ ಆಡ್ತೀವಿ. ಇನ್ ಕೇಸ್ ಏನಾದರೂ ಅಂದರೆ ಅವ್ರು ಇಲ್ಲಿ ಬಂದ್ಬಿಟ್ಟು ಆಡೋಗಿಲ್ಲ, ನಾವು ಹೋಗ್ಬಿಟ್ಟು ಪಾಕಿಸ್ತಾನದಲ್ಲಿ ಆಡೋಗಿಲ್ಲ. ಪಾಕಿಸ್ತಾನನ ನಾವಂತೂ ಸ್ಪರ್ಶನೇ ಮಾಡೋಂಗಿಲ್ಲ. ಬಿಡಿ, ಇಂಡಿಯನ್ ಸ್ಪೋರ್ಟ್ಸ್ ಅವರು ಯಾರನ್ನು ಕೂಡ ಸ್ಪರ್ಶ ಮಾಡೋಂಗಿಲ್ಲ. ಆ ಥರ ನೋಡ್ಕೊಂಡಿದ್ದಾರೆ. ಇದೇನು ಇವಾಗ ನೋಡ್ಕೊತಿದ್ದಾರೆ ಅಂತಲ್ಲ, ಒಂದು ರೇಂಜಿಗೆ ಜಮಾನಿಂದ ನೋಡ್ಕೊಂಡ್ಬಂದಿದ್ದಾರೆ. ಇದು ಇವಾಗ ಅಫಿಷಿಯಲಿ ಡಿಕ್ಲೇರ್ ಆಗಿದ್ರೆ ಇದು ಹಂಗೆ ರಿಟೈನ್ ಆಗ್ತದೆ ಅಷ್ಟೇ ಈ ಒಂದು ರೂಲು. ಅವ್ರು ಬಂದು ಬೇಕಾದರೆ ಇಂಡಿಯಾ ಆರ್ಗನೈಸ್ ಮಾಡುವಂಥ ಟೂರ್ನಮೆಂಟ್ ಏನಿದೆ, ಇವಾಗ ವರ್ಲ್ಡ್ ಕಪ್ ಬರ್ತಾ ಇದೆಯಲ್ಲ 2026 ವರ್ಲ್ಡ್ ಕಪ್ಪು ಇಂಡಿಯಾ ಆರ್ಗನೈಸ್ ಮಾಡ್ತಾ ಇದೆ. ಸೊ ಬೇಕಾದರೆ ಅವ್ರು ಬಂದು ಆಡ್ಬೋದಂತೆ. ಇಲ್ಲಿ ವರ್ಲ್ಡ್ ಕಪ್ನ ಮಾತ್ರ, ಬೈಲ್ಯಾಟ್ರಲ್ ಸೀರೀಸ್ ಅಲ್ಲ, ಬೇಕಾದರೆ ಬಂದ್ಬಿಟ್ಟು ಆಡ್ಬೋದಂತೆ. ಇಲ್ಲ ಅಂತಂದರೆ ಅದೇ ಗೊತ್ತೇನಾ, ಒಂಥರ ಹೈಬ್ರಿಡ್ ಮಾಡಲಲ್ಲಿ ಅಲ್ಲಿ ಇಲ್ಲಿ ದುಬೈಯಲ್ಲಿ ಆಡ್ಸೋದು, ಹಂಗೆ ಆಡ್ಸೋದು, ಹಿಂಗೆ ಆಡ್ಸೋದು, ಅದು ಇದು ಆಗ್ತವೆ. ಒಟ್ಟಲ್ಲಿ ಡಿಸ್ಪ್ಯೂಟಿಂದ ಏನಂತ ಅಂದರೆ ಅವ್ರಿಗೂ ನೆಮ್ಮದಿ ಇಲ್ಲ, ನಮಗೂ ನೆಮ್ಮದಿ ಇಲ್ಲ, ಆ ಥರ ಆಗೈತೆ. ನಮ್ಗೆ ಯಾಕೆ ನೆಮ್ಮದಿ ಇಲ್ಲ ಅಂತಂದರೆ ಇವಾಗ ಏಷ್ಯಾ ಕಪ್ ನಾವು ಹೋಸ್ಟ್ ಮಾಡ್ತೀವಿ ಅಂತ ಅಂದಾಗ ಒಂದು ಕಡೆ ಹೋಸ್ಟ್ ಮಾಡೋಕ್ಕಾಗಲ್ಲ, ನಾವು ಇಂಡಿಯಾದಲ್ಲಿ ಹೋಸ್ಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವ್ರು ನಾವು ಬರಲ್ಲ ಅಂತಾರೆ, ನಮ್ಗೆ ಹೈಬ್ರಿಡ್ ಮಾಡಲ್ ಬೇಕು ಅಂತಾರೆ. ಈ ಹೈಬ್ರಿಡ್ ಮಾಡಲ್, ಆ ಹೈಬ್ರಿಡ್ ಮಾಡಲು ತಲೆಕೆಟ್ಟು ಹೋಗ್ಬಿಡುತ್ತೆ ಅವಾಗ. ಸೊ ಒಟ್ಟಿನಲ್ಲಿ ದೇಶಗಳ ಡಿಸ್ಪ್ಯೂಟ್ ಇರೋದ್ರಿಂದ ಹೈಬ್ರಿಡ್ ಮಾಡಲ್ಲು ಅದು ಇದು ಎಲ್ಲ ಇವಾಗ ದುಬೈಗೆ ಹೆಂಗೆ ಶಿಫ್ಟ್ ಆಗಿದೆಯೋ, ಇಂಡಿಯಾ ಹೋಸ್ಟ್ ಮಾಡ್ತು ಅಂದರೆ ಏಷ್ಯಾ ಕಪ್ ಆಬ್ವಿಯಸ್ಲಿ ದುಬೈಗೆ ಶಿಫ್ಟ್ ಆಗಬೇಕು, ಅಲ್ಲ UAE ಆಡಿಸ್ಬೇಕು. ಆ ಥರನೇ ಆಗೋದು. ಇಂಡಿಯಾದಲ್ಲಿ ಏಷ್ಯಾ ಕಪ್ಪು ಫ್ಯೂಚರಲ್ಲಿ ಆಗೋದೇ ಡೌಟು, ಆ ಥರ ಆಗೋಗ್ಬಿಡೈತಿ ಇವಾಗ ರೂಲ್ ಆಗಿರೋದ್ರಿಂದ. ಯಾಕಂದ್ರೆ ಇವರು ಹೋಗಲ್ಲ, ಅವರು ಬರಲ್ಲ ಅಷ್ಟೇ. ಅಲ್ಲಿ ಸಿಂಪಲ್ಲು. ಸ್ವಲ್ಪ ಜನ ಇದನ್ನು ನೋಡ್ಬಿಟ್ಟು ಅಫೆಂಡ್ ಆಗ್ಬೋದೇ, ಪಾಕಿಸ್ತಾನದ ಮೇಲೆ ಏನೂ ಆಡಂಗಿಲ್ಲ, ಅವನ ಅಜ್ಜಿ ಪಿಂಡ, ಪಾಕಿಸ್ತಾನ ಬ್ಯಾನ್ ಮಾಡಿ ಬಿಸಾಕಬೇಕು. ವರ್ಲ್ಡ್ ಕಪ್ಸಲ್ಲೂ ಬ್ಯಾನ್ ಮಾಡಬೇಕು, ಏಷ್ಯಾ ಕಪ್ ಪಾಕಿಸ್ತಾನ ಕಂಟ್ರಿನೇ ಬ್ಯಾನ್ ಮಾಡಿಬಿಡ್ಬೇಕು ಅನ್ನೋ ಥರ ಸ್ವಲ್ಪ ಜನ ಹೇಳ್ತೀರಾ. ಹಂಗೆಲ್ಲ ಮಾಡೋಕ್ಕಾಗಲ್ಲ. ಇವರು ಪಾಕಿಸ್ತಾನ ಕಂಟ್ರಿನ ಅದು ಒಂಥರ ಹೆಂಗಾಗುತ್ತೆ ಅನ್ನೋದು ಮೊನೋಪಲಿ ಆಗೋಗ್ಬಿಡುತ್ತೆ ಇಂಡಿಯಾ ಇವಾಗ. ಹೌದು, BCCI ಕಡೆ ಇರೋ ಪವರ್ ಎಲ್ಲ ನೋಡ್ತಾ ಹೋದ್ರೆ ಅದು ಪಾಸಿಬಲ್ ಅನಿಸುತ್ತೆ ನಮಗೆ, ಪಾಕಿಸ್ತಾನ ಬ್ಯಾನ್ ಮಾಡ್ಬೋದು ಅಂತ. ಬಟ್ ಅದೆಲ್ಲ ಒಂಥರ ನೋಡೋಕ್ಕೂ ಕೂಡ ಚೆನ್ನಾಗಿರೋದಿಲ್ಲ. ಅವೆಲ್ಲ ಆಗೋದಿಲ್ಲ, ಸುಮ್ಮನೆ ಹೇಳ್ತಾ ಇರೋದು ನಾನು ನಿಮಗೆ. ಒಟ್ಟಲ್ಲಿ ದೊಡ್ಡ ಟೂರ್ನಮೆಂಟ್ಗಳನ್ನ ಆಡುತ್ತಂತೆ, ಅಫಿಷಿಯಲಿ ಕನ್ಫರ್ಮ್ ಆಗಿದೆ. ಯಾವುದೋ ಬಾಯ್ಕಾಟು ಆಗಲ್ಲ, ಏನೂ ಆಗಲ್ಲ. ಏಷ್ಯಾ ಕಪ್ಪು ನಡೆಯುತ್ತೆ, ವರ್ಲ್ಡ್ ಕಪ್ಪು ನಡೆಯುತ್ತೆ, ಎಲ್ಲನೂ ಕೂಡ ನಡೆಯುತ್ತೆ. ಆ್ಯಂಡ್ ಸ್ವಲ್ಪ ಜನಕ್ಕೆ ಇದು ಇಷ್ಟ ಆಗ್ಬೋದು, ಸ್ವಲ್ಪ ಜನಕ್ಕೆ ಇದು ಇಷ್ಟ ಆಗದೇ ಇರ್ಬೋದು.
ಎಲ್ಲರನ್ನೂ ತೃಪ್ತಿ ಅಂತೂ ಖಂಡಿತ ಮಾಡೋಕ್ಕಾಗಲ್ಲ. ಗೌರ್ಮೆಂಟ್ ಅವರು ತೃಪ್ತಿ ಮಾಡೋಕ್ಕಾಗಲ್ಲ, ಇಂಡಿಯನ್ ಟೀಮು ತೃಪ್ತಿ ಮಾಡೋಕ್ಕಾಗಲ್ಲ, ನಾವು ತೃಪ್ತಿ ಮಾಡೋಕ್ಕಾಗಲ್ಲ, ನೀವು ತೃಪ್ತಿ ಮಾಡೋಕ್ಕಾಗಲ್ಲ, ಎಲ್ಲರನ್ನೂ ಅಲ್ವಾ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.